ಹರಿಯಪ್ಪ ಸರ್ ಹೇಳಿದ್ದೆಲ್ಲವೂ ಕೂಡ ಸರಿ ಇದೆ. ಆದರೆ ಇದು ಬರೋಕ್ಕೆ ಮೊದಲು ನಾವು ಒಂದಿಷ್ಟು ಡಿಕ್ಲೇರ್ ಮಾಡಿದ್ವಿ 6ನೇ ತಾರೀಕು ಅಂತ ಹೇಳಿ. ಹಾಗಾಗಿ 5ನೇ ತಾರೀಕು ಬಹುಶಃ ಕ್ಯಾಬಿನೆಟ್ ತೀರ್ಮಾನ ತಗೊಂಡ್ರೆ ನಾವು 6ನೇ ಕ್ಯಾನ್ಸಲ್ ಮಾಡ್ಕೋಬೋದು. 5ನೇ ತಾರೀಕು ಆಗ 1ನೇ ಟೈಮ್ ಒಂದು 2ನೇದು ಸೆಲೆಕ್ಟ್ ಆದರೂ ನೆಕ್ಸ್ಟ್ ಆಗಿಲ್ಲ ಅಂದರೆ ಇನ್ನೊಂದು ನೆಕ್ಸ್ಟ್ ಕ್ಯಾಬಿನೆಟ್ ಕೊಡೋಣ. ಬಟ್ ನಮ್ಮ ಆತಂಕ ಏನಂದರೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ರೂಲ್ ಆಫ್ ದ ಗೇಮ್ ಅನ್ನುವಂಥ ಪ್ರಿನ್ಸಿಪಲ್ ಮೇಲೆ ಜಡ್ಜ್ಮೆಂಟ್ ಇದೆ. ಏನಂದರೆ ಯಾವುದೇ ನೋಟಿಫಿಕೇಶನ್ ಅನ್ನು ಕೊಟ್ಬಿಟ್ರೆ ಯು ಕ್ಯಾನ್ ನೆವರ್ ಆಲ್ಟರ್ ದಿ ರಿಸರ್ವೇಶನ್ ಅಂತ. ನೀವು ಒಂದ್ಸರಿ ನೋಟಿಫಿಕೇಶನ್ ಕೊಟ್ಬಿಟ್ಮೇಲೆ ಸರ್ ಅಷ್ಟರೊಳಗೆ ನೋಟಿಫಿಕೇಶನ್ ಕೊಟ್ಬಿಟ್ರೆ ಏನ್ ಮಾಡ್ತೀರಿ ಇವ್ರೀಗ? ಫಸ್ಟ್ ಆಫ್ ಸೆಕೆಂಡ್ ನೋಟಿಫಿಕೇಶನ್ ಯಾಕಂದ್ರೆ ಅವ್ರು ಬಹಳ ತರ ಹೇಳಿದ್ದಾರೆ. ಅವ್ರು ಹೇಳೋದು ನಮ್ಮ ಮಕ್ಕಳು ಬೀದಿಗೆ ಬಂದವ್ರ ಅಂತಂದ್ರೆ ನಾವು 35 ವರ್ಷ ಬೀದಿಯಲ್ಲಿ ಇರೋದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಅವ್ರಿಗೆ ಅವ್ರ ಮಕ್ಕಳು ಒಂದಿನ ಬೀದಿಗೆ ಬಂದ ತಕ್ಷಣ ಅವ್ರಿಗೆ ಪಾಪ ಅವ್ರ ಮಕ್ಕಳು ಹಿತರಕ್ಷಣೆ ನೆನಪು ಬರ್ತದೆ. ನಾವು 35 ವರ್ಷ ಇದೀವಲ್ಲ, ಈಗ ಅವ್ರ ಮಕ್ಕಳು ಒಂದೇ ದಿನ ಬೀದಿ ಬಂದಿದ್ದಕ್ಕೆ ಅವ್ರಿಗೆ ಅಷ್ಟು ನೋವಾಗ್ತಾ ಇದೆ. ನಾವು 35 ವರ್ಷದ ಬೀದಿಯಲ್ಲಿ ಅವ್ರಿಗೆ ಅಷ್ಟು ನೆನಪು ಬರ್ತಾ ಇದೆ ಜನರಲ್ MLA-ಗಳಿಗೆ. ವಕೀಲರೆಲ್ಲ ಬಂದಿದ್ರು, ನಮಗೆ ಮನವರಿಕೆ ಮಾಡಿದ್ದಾರೆ. ಅವ್ರಿಗೆ ಕೂಡ ಭಾಸ್ಕರ್ ಅರುಣ್ ಅವ್ರು ಬಂದಿದ್ರು, ಹೇಳಿದ್ರು ಅಣ್ಣ ಇದೇನ ಲೇಟ್ ಆಗುತ್ತೆ ಚೇಂಜ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇರಲ್ಲ.